ವಿಜಯಪುರ ಜಿಲ್ಲೆಯ ಸಿಂದಗಿ ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 23ರಲ್ಲಿನ ಸರ್ವೆ ಸಂಖ್ಯೆ 842/1 ಅ ಕ್ಷೇತ್ರ 400 ಎಕರೆ ಪುರಸಭೆಯ ಜಮೀನಿನಲ್ಲಿ 2004ನೇ ಸಾಲಿನಲ್ಲಿ ಅಂದಿನ ಶಾಸಕರು, ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರು 84 ಮುಗ್ಧ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ, ಪತ್ರ ಎಲ್ಲ ಕುಟುಂಬಗಳಿಗೆ ಕಟ್ಟಡ ಪರವಾನಗಿ ನೀಡಿ ಪುರಸಭೆಗೆ ತೆರಿಗೆಯೂ ಕೂಡ ಭರಣ ಮಾಡಿರುವರು. ಇದರಿಂದ ಪುರಸಭೆಯು ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದಾರೆ. ಈಗ 20 ವರ್ಷಗಳ ನಂತರ ಸದರಿ ಕ್ಷೇತ್ರದ 2 ಎಕರೆ 10 ಗುಂಟೆ ಜಮೀನಿಗೆ ಹಾಗೂ 84 ಕುಟುಂಬಗಳಿಗೆ ತೆರವುಗೊಳಿಸಿ ಅನ್ಯಾಯವೆಸಗಿದ್ದಾರೆ. ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು 84 ಕುಟುಂಬಗಳು ಬೀದಿಗೆ ಬಂದಿವೆ ಹಾಗೂ ಈ ಕುಟುಂಬಗಳಿಗೆ ಸುಮಾರು 2.5 ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ. ದಿನನಿತ್ಯದ ಕಾರ್ಯಗಳು ಸ್ಥಗಿತಗೊಂಡು ಅವರ ಜೀವನ 10 ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಹಾಗೂ ಆರೋಗ್ಯ, ಶಿಕ್ಷಣ ಹೀಗೆ ಎಲ್ಲ ರೀತಿಯಿಂದಲೂ ಕೆಟ್ಟ ಪರಿಣಾಮ ಬೀರಿದ್ದು, ತಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ನೇತೃತ್ವದಲ್ಲಿ ಹಾಗೂ ಕಾರ್ಯಕರ್ತರು ಕೂಡಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಇವತ್ತಿನ ದಿವಸ ಸಿಂದಗಿ ನಗರದ 23ನೇ ವಾರ್ಡಲ್ಲಿ ಬರ್ತಕ್ಕಂಥ 842ನೇ ಸರ್ವೆ ನಂಬರ್ದ 84 ಕುಟುಂಬಗಳ ಒಂದು ಬೀದಿಗೆ ತಂದಂತ ಪುರಸಭೆ ವಿರುದ್ಧ ನಮ್ಮ ಜಿಲ್ಲಾಧ್ಯಕ್ಷರಂತ ಗುರುಲಿಂಗಪ್ಪ ಅಂಗಡಿಯವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದಂತ ಜಿಲ್ಲಾಧ್ಯಕ್ಷರಂತ ಗುರುಲಿಂಗಪ್ಪ ಅಂಗಡಿಯವರೇ, ಇನ್ನೋರ್ವ ಮುಖಂಡರೇ 7 ದಿವಸ ಆಯ್ತು ಸಿಂದಗಿ ನಗರದಲ್ಲಿ ಬರ್ತಕ್ಕಂಥ 23ನೇ ವಾರ್ಡ್ನಲ್ಲಿ 842/1 ಅ ಸರ್ವೆ ನಂಬರ್ದಲ್ಲಿ ಇರ್ತಕ್ಕಂಥ 84 ಕುಟುಂಬಗಳನ್ನು ಅಲ್ಲಿಯ ಪುರಸಭೆಯ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಬೀದಿಗೆ ತಂದಿದ್ದಾರೆ. ಅವರ ಕುಟುಂಬದ ಕಣ್ಣೀರು ನೋಡ್ಬೇಕು ನಾವು. ಅವ್ರು ಬಂದು ಆ ಪುರಸಭೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕರೆದೊದಕ್ಕೂ ಬಂದು 74 ಕುಟುಂಬಗಳ ಮನೆಗಳನ್ನು 1 ಅಂತಸ್ತು 2 ಅಂತಸ್ತು 3 ಅಂತಸ್ತು ಮನೆಗಳನ್ನ ಕಟ್ಟಿದಂತ ಸುಮಾರು 30 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದರು. ಆ ಕುಟುಂಬದವರು, ಪುರಸಭೆಯವರು ಅಲ್ಲಿರ್ತಕ್ಕಂಥ ಅವರಿಗೆ ಟ್ಯಾಕ್ಸ್ ಅನ್ನು ಕಟ್ಕೊಂಡಿದ್ದಾರೆ. ಅಲ್ಲಿ ಮೂಲ ಸೌಲಭ್ಯವನ್ನು ಕರೆಂಟು ಮತ್ತು ನೀರು ಮತ್ತು ಸಿಸಿ ರಸ್ತೆ ಮಾಡಿದ್ದಾರೆ. ಆ ಕುಟುಂಬದವರು ಯಾಕಾದ್ರೂ ನೀವು ನಮ್ಮನ್ನು ಟ್ಯಾಕ್ಸ್ ಕಟ್ಕೊಂಡಿರಿ, 30 ವರ್ಷ ವಾಸ ಮಾಡಕ್ ಬಿಟ್ಟಿದ್ದೀರಿ, ಈಗ ಬಂದು ಏಕಾಏಕಿ ಯಾರೋ ಒಬ್ಬ ಖಾಸಗಿ ಒಡೆತನದಲ್ಲಿರ್ತಕ್ಕಂಥ ಭೂಮಿಯನ್ನು ಅವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ಆರ್ಡರ್ ಮಾಡ್ಕೊಂಡು ಬಂದಿದ್ದಾರೆ. ಆರ್ಡರ್ ಮಾಡೋದು ಕೂಡ ಬಂದ ತಕ್ಷಣ ಈಗಾಗಲೇ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಲ್ಲಿಯ ಪುರಸಭೆಯವರು ನಿರ್ಲಕ್ಷ್ಯ ವಹಿಸಿದ್ರಿಂದ 84 ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾವೆ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿಕ್ಕೆ ವಿನಂತಿ ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರ ಕೂಡಲೇ ಎಚ್ಚೆತ್ತುಕೊಂಡು, ನಿಮ್ಗ ಸರ್ಕಾರಕ್ಕೆ ಅವಕಾಶ ಇತ್ತು, ಪುರಸಭೆ ಮತ್ತು ಸ್ಥಳೀಯ ಜನಪ್ರತಿನಿಧಿಯವರಿಗೆ ಏನು ಅವಕಾಶ ಇತ್ತಪ್ಪ ಅಂತಂದ್ರ ನೀವು ಅಲ್ಲಿ 2 ಎಕರೆ ಏನು ಸುಮಾರು ಜಾಗ ಇದಲ್ಲ ಅದನ್ನು ಒತ್ತುವರಿ ಮಾಡ್ಕೊಬೋದಿತ್ತು. ಭೂ ಸ್ವಾಧೀನ ಮಾಡ್ಕೊಂಡು ನೀವು ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಪುರಸಭೆಯವರು ಆ 84 ಕುಟುಂಬಗಳ ನ್ಯಾಯ ಒದಗಿಸಿಕೊಳ್ಳಕ್ಕೆ ಅವಕಾಶ ಇತ್ತು. ಆದ್ರೂ ಕೂಡ ತಮ್ಮ ನಿರ್ಲಕ್ಷ್ಯತೆ ವಹಿಸಿದ್ರಿಂದ 84 ಕುಟುಂಬಗಳು ಇವತ್ತಿನ ದಿವಸ 400-500 ಜನ ಬೀದಿಗೆ ಬಂದಿದ್ದಾರೆ. ನೀವು ಹೋಗಿ ನೋಡ್ಬೋದು, ಅಲ್ಲಿ ಮಳೆ ಇದ್ದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಟ್ಯಾಂಕ್ ಹೊಡೆದಲ್ಲಿ ವಾಸ ಮಾಡ್ತಾ ಇದ್ದಾರೆ ನೋಡಿ. ಇವತ್ತಿನ ದಿವಸ ಅವ್ರು ಹೋರಾಟ ಮಾಡ್ತಾರೆ 7 ದಿವಸ ಆಯ್ತು ಅಂತ. ಆದ್ರೂ ಕೂಡ ಯಾರು ಕೂಡ ಇಲ್ಲಿಂದ DC ಆಫೀಸಿಂದ DC ಅವರಾಗಿರ್ಬೋದು, AC ಅವರಾಗಿರ್ಬೋದು ಮತ್ತು ಜಿಲ್ಲೆಯಿಂದ ಉಸ್ತುವಾರಿ ಮಿನಿಸ್ಟರ್ ಯಾರು ಒಬ್ರು ಕೂಡ ಆ ಸ್ಥಳದಲ್ಲಿ ಹೋಗಿಲ್ಲ. ಅವರು ಯಾಕೆ ಹೋಗಿಲ್ಲಪ್ಪ ಅಂದ್ರೆ ಅವರ ಒಂದು ಶಾಮೀಲ್ ಅದರ ಅದರಲ್ಲಿ. ಅದಕ್ಕೆ ದಯವಿಟ್ಟು ನಾನು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಪುರಸಭೆಗೆ ಮತ್ತು ಈಶ್ವರ ಮುಖಾಂತರ ಏನ್ ಆಗ್ರಹ ಮಾಡ್ತೀನಪ್ಪ ಅಂತಂದ್ರೆ, ಕೂಡಲೇ ನೀವು ಎಚ್ಚರಿಸಿಕೊಳ್ಳದೇ ಇದ್ದರೆ, ಯಾರಾದ್ರೂ ನೀವು ಒಬ್ಬ ಪ್ರತಿನಿಧಿಯಾಗಿ ಜಿಲ್ಲೆ ವತಿಯಿಂದ ಮತ್ತು ರಾಜ್ಯ ವತಿಯಿಂದ ಯಾರಾದ್ರೂ ಬಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡ್ತಾ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ. ಅದ್ರ ಜೊತೆನೆ ನಿಮ್ಮ ಮನೆಯ ಮುಂದೆ ಮುತ್ತಿಗೆ ಹಾಕಲಿಕ್ಕೆ ನಾವು ಇವತ್ತಿನ ದಿವಸ ಯಾವುದೇ ರೀತಿ ಹಿಂದೇಟ್ ಹಾಕುವುದಿಲ್ಲ. ಯಾಕಂದ್ರೆ ಹಿಂದೆ ನಮ್ಮ 2 ದಿವಸದ ಹಿಂದೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕಂತ ರಮೇಶ್ ಸಾಹೇಬರು ಅಲ್ಲೆಲ್ಲ ಹೋಗಿ ಬಂದಾಗ ಅವ್ರ ಕಣ್ಣಿಗೆ ನೋಡ್ಬೇಕಂತ ಅವ್ರು ನೋಡಕ್ ಆಗ್ತಾ ಇರಲಿಲ್ಲ. ಯಾಕಪ್ಪ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡ್ಬೋದು, ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲ ತಮ್ಮ ಒಂದು 25 ವಾರ ಪರಿಶ್ರಮ ಪಟ್ಟು ಒಂದು ಮನೆ ಕಟ್ಬೇಕಾದ್ರೆ ಎಷ್ಟೋ ಪರಿಶ್ರಮ ಪಟ್ಟು ಮನೆ ಕಟ್ಟಿದಾರ. ಅಂತ ಮನೆಯನ್ನು JCB ಮುಖಾಂತರ ಅಟ್ಯಾಚ್ ಮಾಡೋಕೆ ನೀವು ಕಡಿಮೆ ಹಾಕಿದ್ದೀರಿ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರ ನಿರಾಶ್ರಿತರಿಗೆ ಯಾರು ಒಬ್ಬ ಬಂದು ಕಣ್ಣೀರು ಒರ್ಸಕ್ ತಯಾರಿಲ್ಲ ಸರ್ಕಾರದ ವತಿಯಿಂದ. ಅದಕ್ಕೆ ನಾವು ಸಿಂದಗಿ ವತಿಯಿಂದ, ಇವಾಗ ವಿಜಯಪುರ ಜಿಲ್ಲೆ ವತಿಯಿಂದ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆ ಕುಟುಂಬಗಳಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು, ಆ ಕುಟುಂಬಗಳಿಗೆ ಆಶ್ರಯ ಕೊಡಬೇಕು, ಆ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ಏನಾದರೂ ಸಹಾಯ ಸವಲತ್ತು ಕೊಡಿಸ್ಬೇಕಂತ ವಿಚಾರದಲ್ಲಿ
ಅದಕ್ಕಾಗಿ ಅವರ ಪುರಸಭೆಯವರು ಯಾವುದಾದ್ರೂ ತಾತ್ಕಾಲಿಕವಾಗಿ ಆದ್ರೂ ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಪುರಸಭೆಯವರು ಕೈ ಚೆಲ್ತಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅವರೇ ಹೋಗಿ ವಾದ ಮಾಡಬಹುದಿತ್ತು. ಇಲ್ಲ, ಇವರು 25-30 ವರ್ಷದಿಂದ ನಮ್ಗೆ ಟ್ಯಾಕ್ಸ್ ಕಟ್ಟಿದ್ದಾರೆ, ನಮ್ಗೆ ಮೂಲಭೂತ ಸೌಕರ್ಯ ಕೊಟ್ಟಿದೆ, ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಬಿಲ್ ಮಾಡಬಾರ್ದು ಅಂತ ವಿಚಾರ ಹಿಡ್ಕೊಂಡು ನಾವು ಕೇಳಬೇಕಾಯ್ತು. ಆದ್ರೂ ಕೂಡ ಯಾವ ಒಬ್ಬ ಅಧಿಕಾರಿ ಆಗಲಿ, ಯಾರೇ ಒಬ್ಬ ಪುರಸಭೆ ಚೀಫ್ ಆಫೀಸರ್ ಆಗಲಿ, ಯಾವ ಪುರಸಭೆ ಸದಸ್ಯರು ಕೂಡ ಅಲ್ಲಿ ಭಾಗವಹಿಸಿ ಏನೂ ಕೇಳಿಲ್ಲ ಅವರು. ಅದಕ್ಕಾಗಿ ಕೂಡಲೇ ಸರ್ಕಾರ ಮುಂದಾಳತ್ವ ವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಯವರು ಮತ್ತು ಪುರಸಭೆಯವರು ನೀವೇನಾದ್ರೂ ಅವರಿಗೆ ಒಂದು ಆಶ್ರಯ ಕೊಡದೇ ಇದ್ದಿದ್ರೆ, ಇಲ್ಲ ನಾವು ಬೇರೆ ಕಡೆ ಜಾಗ ಕೊಟ್ಟು ಕೊಡ್ತೀನಿ ಅಂತ ಹೂವು ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಂಧುಗಳೇ ಒಂದು ದಿವಸ. ಯಾಕೆ ನಿಮ್ಮ ಅಧಿಕಾರಾವಧಿಯಲ್ಲಿ ಮೊದಲಿಂದ ಇರ್ತಕ್ಕಂಥ ಪುರಸಭೆ ಇದೆ. ಸಿಂದಗಿ ಒಳಗ ಒಂದು ವಾರದ ಹಿಂದನ ಅಲ್ಲಿ 84 ಸರ್ವೆ ನಂಬರ್ದಲ್ಲಿ 242 ಸರ್ವೆ ನಂಬರ್ದಲ್ಲಿ ಏನ ಮನೆಗಳಿದ್ದು ಅವನ್ನೆಲ್ಲ ಧ್ವಂಸ ಆಗಿದಾವ. ಅವು ಕೋರ್ಟ್ ಮುಖಾಂತರ ಆಗಿದಾವ. ಅದಕ್ಕೆ ಪುರಸಭೆ ಸರಿಯಾದ ದಾಖಲಾತಿ ಒಪ್ಪಿಗೆ ಗೊತ್ತಿಲ್ಲ, ಅದು ಒಂದು ಭಾಗ. ಆದ್ರೆ ಇವತ್ತು ಅಲ್ಲಿದ್ದಂತ ನಿವಾಸಿಗಳು ಹೆಂಗದಾರ ಅಂದ್ರ ಮುಂಜಾನೆ ಎದ್ರ ಅವರು ಬಾಂಡೆ ತಿಕ್ಲಕ್ಕೆ ಹೋಗಿ ಬೇರೆಯವ್ರ ಮನೆಗೆ ಬಾಂಡೆ ತಿಕ್ಲಿಕ್ಕೆ ಹೋಗ್ಬೇಕು, ಅರಿವಿ ಒಗಿಲಿಕ್ಕೆ ಹೋಗ್ಬೇಕು. ದಿನನಿತ್ಯ ದುಡಿಲಾರದ ಹೊಟ್ಟೆ ತುಂಬಲಾರಂತವ್ರ ನಿವಾಸಿಗಳು ಅದಾರ. ಅಲ್ಲಿ ಯಾರದಾರ ಅಂದ್ರ ಅಲ್ಪಸಂಖ್ಯಾತರದವರು, ಹಿಂದುಳಿದ ವರ್ಗದವರದವರು, ಎಸ್ ಇದಾರ. ಮೇಜರ್ 90% ಜನ ಅವ್ರ ಅದಾರ. ಇವತ್ತು ಅಹಿಂದ ಸರ್ಕಾರ ತಿಳ್ಕೊತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿವರೆಗೂ ಕೂಡ ಅಲ್ಲಿ DC ಅವ್ರನ್ನು ಬಂದಿಲ್ಲ. ಅಧಿಕಾರಿಗಳು DC ಅವ್ರು ಬರ್ಬೇಕಂತ ಆಸೆ ಇತ್ತು. ಇಶ್ಯೂ ಸಾಣಲ್ಲ. ಇವತ್ತು ನಮಗೆ ನೋವದ DC ಆಫ್ನಾಗ ಇದೀವು, DC ಅವರಲ್ಲಿ ಬರ್ಬೇಕಾಗಿತ್ತಂತ ಬಲಾನ್ ಆಸೆ ಪಟ್ಟಾರ. DC ಅವ್ರು ಬಂದಿಲ್ಲ, ಉಸ್ತುವಾರಿ ಮಂತ್ರಿಗಳಿಲ್ಲ, ಯಾರೂ ಇಲ್ಲ. ಇವತ್ತು ಅವ್ರು ನಿರ್ಗತಿಕರ ರೋಡ್ನಾಗ ಅದಾರ. ಅವ್ರು ಅಲ್ಲೇ ಅಡಿಗೆ ಮಾಡ್ಕೊತಾರ, ಅಲ್ಲೇ ತಿಂತಾರ, ಮ್ಯಾಲ ತೋರ್ಸಕ್ಕಿಲ್ಲ ಅವ್ರಿಗೆ, ಟೆಂಟ್ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗ ಆ ಸಿಂದಗಿ ನಾಗರಿಕರದಾರ. ಅದಕ್ಕೆ ಕೂಡಲೇ ನಾ DC ಅವ್ರಿಗೆ ಇವತ್ತು DC ಆಫೀಸ್ನಾಗ ಮನವಿ ಮಾಡ್ತೀನಿ. ಕೂಡಲೇ DC ಅವ್ರು ತಾವೇ ಹೋಗ್ಬೇಕು ಖುದ್ದಾಗಿ. ಉಸ್ತುವಾರಿ ವಿಷಯಗಳದಾವ. ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಪ್ರತಿ ತಾಲೂಕಿನಲ್ಲೂ ಕೂಡ ಪ್ರವಾಸ ಮಾಡಕತ್ತೀನಿ. ಸಾಕಷ್ಟು ಮಳೆಯಾಗಿ ಬೆಳೆ ಅಂತರೂ ನಾಶ ಆಗಿಬಿಟ್ಟವು, ಮನೆಗಳು ಬಿದ್ದವು. ಅವು ಬಿಡ್ರಿ ಒಂದು ಭಾಗ ಅದು. ಈಗ ಅದ್ರ ಬಗ್ಗೆ ನಂತರ ನಾವು ಸಪ್ರೇಟ್ ಆಗಿ ಹೋರಾಟ ಮಾಡ್ಕೊಂಡು ಮಾಡೋದಿವು. ಇವತ್ತು ತೀವ್ರಗತಿಯಲ್ಲಿ ಆ ರೋಡ್ನಾಗ ಅದಾರ, ಮಳೆ ಆಗತೈತಿ, ನಿರಾಶ್ರಿತ ಸಣ್ಣ ಸಣ್ಣ ಮಕ್ಕಳು ಅದಾವ, ಆ ಮಳೆಯಲ್ಲಿ ಕೂತಾರ. ಅವ್ರಿಗೆ ನೀವು ಬೇಗನೆ ಅರ್ಜೆಂಟ್ ಆಗಿ ಅವ್ರಿಗೆ ನೀವು ನಿವೇಶನ ಕಟ್ಕೊಡ್ತಕ್ಕಂಥದ್ದು, ಜಾಗ ಅಲಾಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾಡದೇ ಹೋದ್ರೆ ಇದ್ರ ಮುಂದೆ ಕೆಟ್ಟ ಪರಿಣಾಮವನ್ನ ಸರ್ಕಾರ ಅನುಭವಿಸ್ಬೇಕಾಗೈತಿ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಈ ವಿಷಯ ಬಗ್ಗೆ ಬಹಳ ಸೀರಿಯಸ್ ಆಗಿ ತಗೊಂಡೆ. ಇವತ್ತು ಈ ಪರಿಸ್ಥಿತಿ ಏನ್ರ ಭಾರತೀಯ ಜನತಾ ಪಕ್ಷ ಇತ್ತಂದ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದು ಕುಂಡಿರ್ಬೇಕು, ಅಂತ ವಾತಾವರಣ ಐತಿ. ಇವತ್ತಿನ DC ಅವ್ರು ಹೋಗುದಲ್ಲ, ಮುಖ್ಯಮಂತ್ರಿ ಬಂದು ಬರ್ಬೇಕು ಸಿಂದಗಿಗೆ. ಅಂತ ಒಂದು ಇಶ್ಯೂ ಅದ. 84 ಕುಟುಂಬ ರೋಡ್ನಾಗದ. ಇವತ್ತು ನೋವಿನ ಸಂಗತಿ. ಇವತ್ತು ಯಾರು ಅಧಿಕಾರಿ ಬರಕತ್ತಿಲ್ಲ. ಅದಕ್ಕೆ ಕೂಡಲೇ ನಾವು ಕೂಡ ಈ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಇದು ರಾಜ್ಯಕ್ಕೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇದು ರಾಜ್ಯದಿಂದಲೂ ಕೂಡ ಹೋರಾಟ ನಡೀತೈತಿ. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಅವರಿಗೆ ಏನು ವ್ಯವಸ್ಥೆ ಮಾಡಿ ಕೊಡಬೇಕು. ಇಲ್ಲವಾದ್ರೆ ಉಗ್ರರು ತಾಳ್ತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಮನವಿಯನ್ನು ಓದಿ ಕೊಡ್ತಾ ಇದ್ದಾರೆ. ನಿರ್ಗತಿಕರನ್ನಾಗಿ ಮಾಡಿದ್ದು ಶಾಶ್ವತ ಪರಿಹಾರಕ್ಕಾಗಿ ಮನವಿ. ಈ ಮೇಲಿನ ವಿಷಯದ ಅನ್ವಯ ತಮ್ಮಲ್ಲಿ ತಿಳಿಯ ಬಯಸುವುದೇನೆಂದರೆ, ವಿಜಯಪುರ ಜಿಲ್ಲೆಯ ಸಿಂದಗಿ ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 23ರಲ್ಲಿನ ಸರ್ವೆ ನಂಬರ್ 842/1 ಕ್ಷೇತ್ರ 4 ಎಕರೆ ಪುರಸಭೆಯ ಜಮೀನಿನಲ್ಲಿ 2004ನೇ ಇಸ್ವಿಯಲ್ಲಿ ಅಂದಿನ ಶಾಸಕರು, ಪುರಸಭೆ ಅಧಿಕಾರಿಗಳು ಹಾಗೂ ತಹಶೀಲ್ದಾರರ ಸಮ್ಮುಖದಲ್ಲಿ ಸರಿಸುಮಾರು 84 ಮುಗ್ಧ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿ ಎಲ್ಲ ಕುಟುಂಬಗಳಿಗೆ ಕಟ್ಟಡ ಪರವಾನಗಿ ನೀಡಿ ಪುರಸಭೆ ತೆರಿಗೆಯೂ ಕೂಡ ಭರಣೆ ಮಾಡಿರುವರು. ಇದರಿಂದ ಪುರಸಭೆಯ ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಾರೆ. ಈಗ 20 ವರ್ಷಗಳ ನಂತರ ಸದರಿ ಕ್ಷೇತ್ರದ 2 ಎಕರೆ 10 ಗುಂಟೆ ಜಮೀನಿಗೆ ಹಾಗೂ 84 ಕುಟುಂಬಗಳಿಗೆ ತೆರವುಗೊಳಿಸಿ ಅನ್ಯಾಯವೆಸಗಿರುತ್ತಾರೆ. ಸಂಬಂಧಿಸಿದ ಸರ್ವೆ ಹಾಗೂ ಇನ್ನಿತರ ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದು 84 ಕುಟುಂಬಗಳು ಬೀದಿಗೆ ಬಂದಿವೆ ಹಾಗೂ ಕುಟುಂಬಗಳಿಗೆ ಸುಮಾರು 2.5 ಕೋಟಿಗೂ ಹೆಚ್ಚಿನ ನಷ್ಟವಾಗಿದೆ. ದಿನನಿತ್ಯದ ಕಾರ್ಯಗಳ ಸ್ಥಗಿತಗೊಂಡು ಅವರ ಜೀವನದ 10 ವರ್ಷದಷ್ಟು ಹಿಂದಕ್ಕೆ ಹೋಗಿದೆ ಹಾಗೂ ಆರೋಗ್ಯ, ಶಿಕ್ಷಣ ಹೀಗೆ ಎಲ್ಲ ರೀತಿಯಿಂದಲೂ ಕೆಟ್ಟ ಪರಿಣಾಮ ಬೀರಿದ್ದು, ತತ್ಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಸ್ಥಳಗಳಲ್ಲಿ ಮನೆಗಳನ್ನು ಒದಗಿಸಿಕೊಟ್ಟು ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ
ವಿನಂತಿಸಿಕೊಳ್ಳುತ್ತೇವೆ. ಅಧಿಕಾರಿಗಳವರಿಂದ ಮುಖಾಂತರ ಬರ್ರಿ ಸರ್. ಬರ್ರಿ ಸರ್. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ವಾರ್ಡ್ ನಂಬರ್ 23ರಲ್ಲಿ ಬಡ ಕುಟುಂಬಗಳು ಸರ್ವೆ ನಂಬರ್ 842/2ರಲ್ಲಿ 84 ಕುಟುಂಬಗಳ ಒಂದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ತಾವೇ ಹಕ್ಕುಪತ್ರವನ್ನು ಕೊಟ್ಟು ಇವತ್ತಿನ ದಿವಸ 8 ದಿನ ಆಯಿತು. ಆ ಕುಟುಂಬಗಳಿಗೆ ಆದಂಥ ಅನ್ಯಾಯ ಯಾರಿಗೂ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಶಾಸಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಐಷಾರಾಮಿ ಮನೆಯಲ್ಲಿರ್ತಾರೆ. ಆ ಕುಟುಂಬಗಳು ಬೀದಿಯಲ್ಲಿ ಬಂದು ಬೀದಿಯಲ್ಲಿ ಅಡುಗೆಯನ್ನು ಮಾಡಿ ಮಳೆಯಲ್ಲಿ ಮಕ್ಕಳು ತಗೊಂಡು ಸಂಸಾರವನ್ನು ಬೀದಿಯಲ್ಲಿ ಅಡುಗೆ ಮಾಡಿ ತಿಂತಾ ಇದ್ದಾರೆ. ಇದು ಸರ್ಕಾರದ ನಾಚಿಗಡಿ ಸಂಗತಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ಅವರಿಗೆ ಬರುವಂಥ ದಿನಮಾನಗಳಲ್ಲಿ ಏನು ಧ್ವಂಸಗೊಳಿಸಿರಲ್ಲ ಅವ್ರ ಮನೆಗಳನ್ನು ಬೇರೆ ಜಾಗಕ್ಕೆ ಕೊಟ್ಟು ಒಂದು ವೇಳೆ ಅವ್ರಿಗೆ ಮನೆ ಕಟ್ಟಿ ಕೊಡಲು ಅವಕಾಶ ಮಾಡಿ ಕೊಡದೇ ಹೋದರೆ ನಾವು ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೆ ತಗೋತಿದೆ ಅಂತ ಮಾತು ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ವಿಜಯಪುರ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಪಾಪು ಸಿಂಗ್ ರಜಪೂತ್. ಯಾರೂ ಭೇಟಿ ಕೊಟ್ಟಿಲ್ಲ. ಅವರು ನಾಚಿಕೆ ಆಗಬೇಕು. ನನ್ನ ಕೇಳಿದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿ ಶೀಘ್ರದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕು. ಒಂದು ವೇಳೆ ಅಶೋಕ್ ಮನಗೂಳಿ ಅವರು ಅಲ್ಲಿ ಶಾಸಕರು ಪುರಸಭೆ ಆಡಳಿತ ಮಂಡಳಿಯವರು ಯಾರೂ ಕೂಡ ಅವರಿಗೆ ಏನೋ ಸ್ಪಂದನೆ ಮಾಡಿಲ್ಲ. ಸ್ಪಂದನೆ ಮಾಡೇ ಹೋದರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಕಳೆದ ಒಂದು ವಾರದಿಂದ ಸಿಂದಗಿ ಒಳಗೆ ಒಂದು ಕೆಟ್ಟ ಘಟನೆ ನಡೆದದ್ದು. ಅದು ಒಂದು ಬಡಾವಣೆಯನ್ನು ಕೆಡವಿಬಿಟ್ಟಿದ್ದಾರೆ. ನಗರದಿರ್ತಕ್ಕಂಥ ಮಧ್ಯಭಾಗದಿರ್ತಕ್ಕಂಥ ಬಡಾವಣೆ ಅದು. ಆ ಬಡಾವಣೆ ಕೆಡುವ ಮೂಲಕ ಇವತ್ತಲ್ಲಿ 84 ಕುಟುಂಬಗಳು ರೋಡಿಗೆ ಬಂದವು. ಅದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇರೋದ್ರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅದನ್ನು ಕಾನೂನು ರೀತಿಯಾಗಿ ಭಾರತೀಯ ಜನತಾ ಪಕ್ಷ ಇನ್ನೇನು ಅವಕಾಶ ಇದೆ ಅಂತಕ್ಕಂಥದ್ದನ್ನು ಹುಡುಕಾಡಿ ಕಾನೂನುಬದ್ಧವಾಗಿ ನಾವು ಅವ್ರಿಗೆ ಅದೇ ಜಾಗ ಕೇಳಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ಭಾಗ ಈ ಕೋರ್ಟ್ ವಿಷಯ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಇವತ್ತು 84 ಕುಟುಂಬಗಳು ರೋಡ್ನಾಗ ಬಂದವು. ಅವ್ರ ಆ ಕುಟುಂಬ ಹೆಂಗದಾವ, ಒಂದು 84 ಕುಟುಂಬ ಹೆಂಗದಾವ ಅಂದ್ರೆ ಬಡವದಾರ, ಭಾಳ ಅಹಿಂದ ಅದಾರ, ಅಲ್ಪಸಂಖ್ಯಾತರ ಅದಾರ, ಹಿಂದೂ ವರ್ಗ ಅದಾರ, SC ST ಅದಾರ. ಅವ್ರ ಉದ್ಯೋಗ ಏನದ ಅಂದ್ರೆ ದಿನನಿತ್ಯ ಬೇರೆ ಬೇರೆ ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಬಡವರು ಅದಾರ, ಇಲ್ಲಿ ಬಡ ಕಾರ್ಮಿಕರು ಅದಾರ. ಅವ್ರ 84 ಮನೆ ನೆಲಸ ಮಾಡಿದ್ರಿಂದ ಅವ್ರಿಗೆ ಇರ್ಲಿಕ್ಕೆ ಬೇರೆ ವ್ಯವಸ್ಥೆ ಇರುವುದಿಲ್ಲ. ಅವ್ರು ಇವತ್ತು ರೋಡ್ನಾಗ ಕೂತ್ಬಿಟ್ಟಾರ. ಅವ್ರ ಅಡಿಗೆ ಕೂಡ ರೋಡ್ನಾಗ ಮಾಡಕತ್ತಾರ, ಅವ್ರ ವಾಸ್ತವ್ಯ ಕೂಡ ರೋಡ್ನಾಗ ಅದ. ಆದ್ರೆ ಒಂದು 8 ದಿವಸ ಆದ್ರೂ ಕೂಡ ಇಲ್ಲಿ DC ಅವರು ಕೂಡ ಅಲ್ಲಿ ಬಂದಿಲ್ಲ. ಇವತ್ತು ಉಸ್ತುವಾರಿ ಮಂತ್ರಿ ಬರಬೇಕು, ಅವ್ರು ಬಂದಿಲ್ಲ. ಇವತ್ತು ಆ ಸಂಬಂಧಪಟ್ಟ ಶಾಸಕರು ಬಂದು ಕೂಡ ಅವ್ರು ಭೇಟಿ ಆಗ್ತಕ್ಕಂಥ ಒಂದು ವಿಚಾರ ಮಾಡಿಲ್ಲ. ಇಂಥ ಪರಿಸ್ಥಿತಿ ಒಳಗ ಅವ್ರು ಇವತ್ತು ನಿರ್ಗತಿಕರಾಗ್ಯಾರ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಪತ್ರ ಬರೆದಿದ್ದೀವಿ. ಅದನ್ನ DC ಅವ್ರ ಮುಖಾಂತರ ಇವತ್ತು ನಾವು ಮುಟ್ಬೇಕಂತಕ್ಕಂಥ ಒಂದು ಒತ್ತಾಯ ಇಟ್ಟುಕೊಂಡು DC ಅವ್ರಿಗೆ ನಾವು ಪತ್ರ ಮುಟ್ಟಿಸಿದೀವಿ. ಇದು ಬಹಳಷ್ಟು ನಿರ್ಗತಿಕರಿರೋದ್ರಿಂದ ಬೇಗನೆ ಸೀರಿಯಸ್ ತಗೋಬೇಕ. ಮಳೆಗಾಲ ಅದ, ಅವ್ರಿಗೆ ಇರಾಕ್ ಸೂರಿಲ್ಲ, ರೋಡ್ನಾಗ ಅದ. ಅರ್ಜೆಂಟ್ ಆಗಿ ಅವ್ರಿಗೆ ತಾತ್ಪೂರ್ತಿಕ ಇರಾಕ್ ವ್ಯವಸ್ಥೆ ಮಾಡಿ ಅವ್ರಿಗೆ ಪರ್ಮನೆಂಟ್ ಆಗಿ ಒಂದು ಜಾಗ ಕೊಡ್ತಕ್ಕಂಥದ್ದು, ಮನೆ ಕಟ್ಟಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆ ಒತ್ತಾಯ ಮಾಡಾಕತ್ತೈತಿ. ಒಂದು ವೇಳೆ ನೀವು ಬಹಳ ತಡ ಮಾಡಿ ಇದೇ ರೀತಿ ಮುಂದುವರೆದ್ರ ನಮ್ಮ ರಾಜ್ಯ ನಾಯಕರು ಕೂಡ ಇದನ್ನ ಮಾಹಿತಿ ಮುಟ್ಟಿಸಿದ್ದೀನಿ. ರಾಜ್ಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಆ 84 ಕುಟುಂಬಕ್ಕೆ ನಾವು ನ್ಯಾಯ ಕೊಡ್ಬೇಕಂತ ಯಾವ ರೀತಿ ಅವ್ರು ಹಮ್ಕೋಬೇಕಂತಕ್ಕಂಥ ಚರ್ಚೆ ಅಲ್ಲಿ ನಡೆದದ. ಮುಂದಿನ ದಿನಮಾನದಲ್ಲಿ ಇದು ಉಗ್ರ ರೂಪಕ್ಕೆ ತಾಳ್ತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡಕ್ಕೆ ಇಚ್ಛೆ ಪಡ್ತೀವಿ.